ಸೀತಾ, ನಮ್ಮ ತಂದೆ ನೋಡಕ್ ತುಂಬಾ ಸ್ಟ್ರಿಕ್ಟ್ ಅನ್ನಿಸ್ತಾರೆ, ಬಟ್ ಒಳಗಡೆಯಿಂದ ತುಂಬಾ ಮೃದು, ತುಂಬಾ ಒಳ್ಳೆ ಮನುಷ್ಯ. ನಮ್ಮ ಸೀತಾ, ನನ್ನ ತಮ್ಮ ಹೇಳಿದಾಗೆ ರಾಮ್ ವಿಷಯದಲ್ಲಿ ನಮ್ಮಪ್ಪ ಮೆತ್ತಗೆ, ತುಂಬ ಮೆತ್ತಗೆ ಮಾತಾಡ್ದಿ ಅವ್ರ ಜೊತೆ. ಅವ್ರಿಗೆ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ನಾನು ನಿಮ್ಮ ಜೊತೆ ಮಾತಾಡಬೇಕು. ಹೇಳಿ ಸೀತಾ. ನನ್ನ ಜೊತೆ ಬರ್ತೀರಾ ಪ್ಲೀಸ್? ಇವಳು ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಮಾವಯ್ಯ ಮದುವೆಗೆ ಒಪ್ಕೊಂಡಿಲ್ಲ ಅಂತ. ವಾಣಿ, ನೀನು ಕನಸಿನಲ್ಲಿ ಬಂದು ಹೇಳಿದ್ದೆಲ್ಲ ಸುಳ್ಳಾಗ್ತಿದೆ. ಯಾ ಶೋರ್. ತಮ್ಮ, ನಾನು ಅಂದ್ಕೊಂಡೆ ಈ ಸಲ ಕಪ್ ನಮ್ದೆ, ಅಪ್ಪಾಜಿ ಮದುವೆಗೆ ಒಪ್ಕೊಂಡ್ಬಿಟ್ರು ಅಂದ್ಕೊಂಡೆ. ಆದರೆ ಸೀತಾ ಯಾಕೋ ಇಷ್ಟು ಮೌನವಾಗಿರೋದು ನೋಡಿದ್ರೆ ಬೇರೇನೋ ಆಗಿದೆ ಅನ್ಸುತ್ತೆ ಬ್ರದರ್. ಸೀತಾ, ಏನೋ ಮಾತಾಡ್ಬೇಕಂತ ಹೇಳಿದ್ರಿ. ತಾತ ನಿಮ್ಮ ಜೊತೆ ಏನು ಮಾತಾಡಿದ್ರು? ಈ ಮದುವೆಗೆ ಒಪ್ಕೊಂಡ್ರಾ ಅಥವಾ ಇಲ್ವಾ? I'm sorry, Ram. I'm really sorry. ಸೀತಾ, ವಾಟ್ ಹ್ಯಾಪನ್? ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಸೀತಾರಾಮ ಇಬ್ಬರು ಮಾತಾಡಿಕೊಂಡು ಅವ್ರ ನಿರ್ಧಾರ ತಿಳಿಸ್ತಾರೆ. ಈ ಮದುವೆ ನಿಂತಿರೋದು ಸೀತಾಳ ನಿರ್ಧಾರದಿಂದ. ಅವಳು ತಿಳಿಸೋ ತನಕ ಎಲ್ಲರೂ ಸಮಾಧಾನದಿಂದ ಇರಿ. ನಾನು ನನಗೋಸ್ಕರ ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ. ನಂಗೆ ಗೊತ್ತಿದೆ ಆ ಕೇಳ್ಕೊಳ್ಳೋ ಅರ್ಹತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ರಾಮಗೋಸ್ಕರ ನನ್ನ ಕೈ ಮುಗಿದು ಬೇಕಾ ನಿಮ್ಮ ಕಾಲನ್ನ ಹಿಡಿದು ಕೇಳ್ಕೊತೀನಿ, ದಯವಿಟ್ಟು ಇಷ್ಟಪಟ್ಟವಳ ಜೊತೆ ಅವನಿಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಅಪ್ಪಾಜಿ, ಸೀತಾರಾಮ ಇಬ್ಬರು ಒಪ್ಪಿದಾರಲ್ಲ, ನಾನೆಲ್ಲೋ ನೀವು ಆಶೀರ್ವಾದ ಮಾಡಿ ಕಳಿಸ್ತೀರಾ ಅಂದ್ಕೊಂಡೆ. ಆದರೆ ನಿರ್ಧಾರ ಮಾಡೋ ಹೊಣೆನ ಅವಳ ತಲೆ ಮೇಲೆ ಹೊರಿಸ್ತಾ ಇದ್ದೀರಲ್ಲ. ಅಂದರೆ ಅವಳು ಯಾವುದೋ ಒಂದು ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅರ್ಥ ತಾನೆ? ಯಾಕಪ್ಪಾಜಿ ಹೀಗೆ? ನೋಡು, ಸಂದಿಗ್ಧತೆನೋ ಸರಾಗನೋ ನಾನು ಹೇಳಕ್ಕಾಗೋದಿಲ್ಲ. ಈಗ ಈ ವಿಚಾರದಲ್ಲಿ ಸೀತಾನೇ ನಿರ್ಧಾರ ತಗೋಬೇಕು. ಅವಳು ಸಾಮಾನ್ಯ ಹೆಣ್ಣಲ್ಲ, ಪ್ರಬುದ್ಧತೆ ಇರೋ ಹೆಣ್ಣು. ಅವಳನ್ನೇ ಕರೆಸಿ ಮಾತಾಡಿದ್ದೀನಿ. ಅವಳು ಒಪ್ಪಿದ್ರೆ ನಿಮ್ಮ ಆಸೆ ಪ್ರಕಾರ ಸೀತಾರಾಮನ ಮದುವೆ ಆಗುತ್ತೆ. Come on.
ಯಾಕೆ ಹೇಳ್ತಿದ್ಯಾ? ಯಾಕೆ ನನ್ಗೇನು ಅಂದ್ರು? ಯಾಕೆ ಸೀತಮ್ಮ ಏನೋ ಮಾತಾಡ್ತಿಲ್ಲ? ಯಾಕೆ ಸೈಲೆಂಟ್ ಆಗಿದ್ಯಾ? ಸಿಹಿ ಪ್ಲೀಸ್ ನಾನು ಏನೋ ಕೇಳಬೇಡ. ನಾನು ಸ್ವಲ್ಪ ಹೊತ್ತು ಒಬ್ಬಳೇ ಇರ್ಬೇಕನ್ಸ್ತಾ ಇದೆ.